ಸಲಾರ್ ಮೊದಲ ದಿನವೇ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದೆ. ವರ್ಲ್ಡ್ ವೈಡ್ ಬಿಗ್ಗೆಸ್ಟ್ ಓಪನಿಂಗ್ ಮಾಡಿದಂಥ ಪ್ರಭಾಸ್ ಸಿನಿಮಾ ಫಸ್ಟ್ ಡೇ ಕಲೆಕ್ಷನ್ನಲ್ಲೂ ಕೂಡ ದಾಖಲೆ ಬರೆದಿದೆ. ಹಾಗಿದ್ರೆ ಸಲಾರ್ ಮೊದಲ ದಿನ ಗಳಿಸಿದ್ದೆಷ್ಟು ನೋಡೋಣ. ನಿರೀಕ್ಷೆಯಂತೆ ಸಲಾರ್ ಸಿನಿಮಾ ಬಾಕ್ಸ್ ಆಫೀಸ್ ಧೂಳೆಬ್ಬಿಸಿದೆ. ದೇವರಥ ರಾಯ್ ಸರ್ ಮತ್ತು ವರದರಾಜ ಮನ್ನಾರ್ ಸ್ನೇಹ ಜನಮನ ಗೆದ್ದಿದೆ. ನೀಲ್ ಕಟ್ಟಿಕೊಟ್ಟ ಕಾನ್ಸರ್ ಪ್ರಪಂಚ ಮೋಡಿ ಮಾಡಿದೆ. ಮೊದಲ ದಿನದ ಗಳಿಕೆಯಲ್ಲಿ ಸಲಾರ್ ಸುಂಟರ ಗಾಳಿ ಎಬ್ಬಿಸಿದೆ. ಶಾರುಖ್ ಖಾನನ ಡಂಗಿಯನ್ನ ಹಿಂದಿಕ್ಕಿದ ಪ್ರಭಾಸ್ ಫಸ್ಟ್ ಡೇ ಕಲೆಕ್ಷನ್ನಲ್ಲಿ ದಾಖಲೆ ಬರೆದಿದೆ. ಸಲಾರ್ ಎಂಟ್ರಿಗೆ ಬಾಕ್ಸ್ ಆಫೀಸ್ ಶೇಕ್ ರೆಕಾರ್ಡ್ ಬ್ರೇಕ್. ಮೊದಲ ದಿನ ನೀಲ್ ಪ್ರಭಾಸ್ ರಣಬೇಟೆ 178 ಕೋಟಿ ಕಲೆಕ್ಷನ್. ಹೌದು, ಸಲಾರ್ ಸಿನಿಮಾ ಮೊದಲ ದಿನವೇ ದಾಖಲೆಯ ಗಳಿಕೆ ಕಂಡಿದೆ. ತೆಲುಗು, ಕನ್ನಡ ಸೇರಿ 5 ಭಾಷೆಯಲ್ಲಿ ತೆರೆಗೆ ಬಂದಿದ್ದ ಸಲಾರ್ ವರ್ಲ್ಡ್ ವೈಡ್ ಬರೋಬ್ಬರಿ 178 ಕೋಟಿ ಬಾಚಿಕೊಂಡಿದೆ. ಈ ಮೂಲಕ ತ್ರಿಬಲ್ ಆರ್, ಬಾಹುಬಲಿ ನಂತರ ಮೊದಲ ದಿನ ಅತಿ ಹೆಚ್ಚು ಗಳಿಕೆ ಕಂಡ 3ನೇ ಸಿನಿಮಾ ಸಲಾರ್ ಎನಿಸಿಕೊಂಡಿದೆ. ಜಗತ್ತಿನಾದ್ಯಂತ 178 ಕೋಟಿ ಗಳಿಸಿರುವ ಸಲಾರ್ ಆಂಧ್ರ ಮತ್ತು ತೆಲಂಗಾಣದಿಂದಲೇ 70 ಕೋಟಿ ಬಾಚಿದೆ. ಕರ್ನಾಟಕದಿಂದ 12.5 ಕೋಟಿ, ತಮಿಳುನಾಡಿನಲ್ಲಿ 7.11 ಕೋಟಿ, ಕೇರಳದಲ್ಲಿ 5.11 ಕೋಟಿ, ಇತರೆ ರಾಜ್ಯಗಳಿಂದ 23 ಕೋಟಿ ಹಾಗೂ ವಿದೇಶಗಳಲ್ಲಿ 60.02 ಕೋಟಿ ಕಲೆಕ್ಷನ್ ಮಾಡಿ ಗೆದ್ದು ಬೀಗಿದೆ. ಕೆಜಿಎಫ್ ನಂತರ ಪ್ರಶಾಂತ್ ನೀಲ್ ಹುಂಬಾಳೆ ಕೈಜೋಡಿಸಿದ ಸಿನಿಮಾ ಸಲಾರ್. ಈ ಕಾರಣಕ್ಕೆ ಸಲಾರ್ ಮೇಲೆ ನಿರೀಕ್ಷೆಯ ಭಾರ ದೊಡ್ಡದಿತ್ತು. ಅದರಲ್ಲೂ ರೆಬಲ್ ಸ್ಟಾರ್ ಪ್ರಭಾಸ್ ಹೀರೋ ಅನ್ನೋ ಅಪ್ಡೇಟ್ ಮಾಸ್ ಪ್ರೇಕ್ಷಕರ ಎದೆಗೆ ಮತ್ತಷ್ಟು ಕಿಚ್ಚು ಹೆಚ್ಚಿಸಿತ್ತು. ಸಲಾರ್ನ ಸಿಂಗಲ್ ಅಪ್ಡೇಟ್ಗಾಗಿ ಫ್ಯಾನ್ಸ್ ಮುಗಿಬೀಳ್ತಿದ್ರು. ಆ ಸಮಯಕ್ಕೆ ರಿಲೀಸ್ ಆದ ಸಲಾರ್ ಸಿನಿಮಾ ಪ್ರಭಾಸ್ ಅಭಿಮಾನಿಗಳ ನಿರೀಕ್ಷೆಯನ್ನ ಹುಸಿಗೊಳಿಸಿಲ್ಲ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಹೊಂಬಾಳೆ ನಿರ್ಮಾಣದ ಚಿತ್ರಗಳಲ್ಲಿ ಮೊದಲ ದಿನ ಇಷ್ಟು ದೊಡ್ಡ ಗಳಿಕೆ ಮಾಡಿದ ದಾಖಲೆ ಕೂಡ ಸಲಾರ್ಗೆ ಸಲ್ಲುತ್ತೆ. ಒಟ್ಟಾರೆ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಕೆಜಿಎಫ್ ಕಲೆಕ್ಷನ್ ಭಾರತದಲ್ಲಿ 1000 ಕೋಟಿಯಷ್ಟಿತ್ತು. ಕಾಂತಾರ 450 ಕೋಟಿ ಗಳಿಸಿತ್ತು. ಇದೀಗ ಸಲಾರ್ ಈ ಎಲ್ಲ ದಾಖಲೆಗಳನ್ನ ಪುಡಿಗಟ್ಟಿ ಮತ್ತೊಂದು ಅಧ್ಯಾಯ ಬರೆಯುವುದರಲ್ಲಿ ಸಂಶಯ ಇಲ್ಲ ಅಂತಿದ್ದಾರೆ ಸಿನಿಪ್ರಿಯರು. ಭರತ್, ಫಿಲ್ಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.